Hello everyone, welcome and welcome back to my YouTube channel. ನಾನು ಅರ್ಚನಾ ಹೆಗ್ಡೆ. ಇವತ್ತು ನಾನು ಕಿಚನಲ್ಲಿ ನಿಂತಿದ್ದೀನಿ. ಸೊ ಆಬ್ವಿಯಸ್ಲಿ ಒಂದು ರೆಸಿಪಿನ ಶೇರ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಇದು ಜಾಕ್ ಫ್ರೂಟ್ ಸೀಡ್ಸ್ ಲಡ್ಡು. ಇದನ್ನು ನಾನು ಲಾಸ್ಟ್ ಇಯರೇ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಪೋಸ್ಟ್ ಪಾರ್ಟಮಲ್ಲಿದ್ದೆ. ಸೊ ತುಂಬ ಕಡೆ ಪೋಸ್ಟ್ ಪಾರ್ಟಮಲ್ಲಿ ಜಾಕ್ ಫ್ರೂಟ್ಸನ್ನು ಕೊಡಲ್ಲ, ಬಿಕಾಸ್ ಆಫ್ ಅಂದರೆ ನಮಗೆ ಡೈಜೆಷನ್ ಆಗೋಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಿಂದ ಮಗುಗೂ ಆಗುತ್ತೆ ಅನ್ನೋ ಕಾರಣದಿಂದ. ಬಟ್ ಈ ಸಲ ಇದನ್ನು ಎತ್ತಿಟ್ಟಿದ್ದೀನಿ. ಐ ವಾಂಟ್ ಟು ಟ್ರೈ, ಸೊ ಲೆಟ್ಸ್ ಡೂ ಇಟ್ ಟುಗೆದರ್. ಓಕೆ, ಇಂಗ್ರೀಡಿಯೆಂಟ್ಸಲ್ಲಿ ಜಾಕ್ ಫ್ರೂಟ್ ಸೀಡ್ಸ್ ಒಂದು 25ರಿಂದ 30 ಇದೆ. ಹಾಗೆ ಒಂದು 3 ಏಲಕ್ಕಿ ಮತ್ತು ಒಂದು 3/4 ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ ಒಂದು 1/4 ಕಪ್ ಆಗುವಷ್ಟು ಶೇಂಗಾ, ಮತ್ತು ಸ್ವೀಟ್ಗೆ ಅಂತ ಸಕ್ಕರೆ ಬೆಲ್ಲ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಖರ್ಜೂರನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ತುಪ್ಪ ಕೂಡ, ಇದು ಕೂಡ ಆಪ್ಷನಲ್, ಬೇಕಾದರೆ ಯೂಸ್ ಮಾಡ್ಕೋಬೋದು. ಮೊದಲಿಗೆ ಜಾಕ್ ಫ್ರೂಟ್ ಸೀಡ್ಸನ್ನು ಫ್ರೈ ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕನೂ ಹುರ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆದಮೇಲೆ ನೀವು ನೋಡ್ತಿರ್ಬೋದು, ಆರಾಮಾಗಿ ಅದರ ಸ್ಕಿನ್ನು ಬಿಡಿಸ್ಬೋದು. ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಕಾಯಿನ ಹುರ್ಕೋತಿದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಹಾಗೆ ಶೇಂಗಾ ಕೂಡ ಅದು ಬಿಡಿ ಆಗುತ್ತೆ ನೋಡಿ, ಅಲ್ಲಿ ತನಕ ಹುರ್ಕೋಬೇಕು. ಅದಾದಮೇಲೆ ಖರ್ಜೂರ ಕೂಡ ಮೆತ್ತಗಾಗೋ ತನಕ ಹುರ್ಕೊಂಡ್ರೆ ಸಾಕು. ಹಾಗೆ ಲಾಸ್ಟ್ 2 ಮಿನಿಟ್ಸ್ ಇದೆ ಅನ್ನೋವಾಗ ನಾನು ಏಲಕ್ಕಿನ ಬಿಡಿಸಿ ಹಾಕ್ತಾ ಇದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೋದು. ಇವಾಗ ಎಲ್ಲನೂ ತಣ್ಣಗಾಗಿದೆ, ನೀವೇ ನೋಡ್ತಿರ್ಬೋದು, ಆರಾಮಾಗಿ ಸಿಪ್ಪೆ ಕೂಡ ತೆಗೆಯಕ್ಕೆ ಬರ್ತಾ ಇದೆ. ಇದೇ ಥರ ನಾನೆಲ್ಲ ಸೀಡ್ಸ್ದು ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಇವು ಮೂರನ್ನು ನಾನು ಫೈನ್ ಪೌಡರ್ ಆಗಿ ಮಾಡ್ತಿದ್ದೀನಿ. ಮತ್ತು ಖರ್ಜೂರನ ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಖರ್ಜೂರದ ಬದಲಾಗಿ ನೀವೇನಾದರೂ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತಾ ಇದ್ದರೆ ಇದ್ರ ಜೊತೆನೇ ಪೌಡ್ರ್ ಮಾಡ್ಕೋಬೋದು. ಯಾಕಂದರೆ ಇದು ಖರ್ಜೂರ ಏನಾದರೂ ಜೊತೆಗೆ ಹಾಕಿದ್ರೆ ಫೈನ್ ಪೌಡರ್ ಆಗಲ್ಲ. ಸೊ ನಾನು ಹೇಳಿದ್ನಲ್ಲ, ಖರ್ಜೂರ ಮಿಕ್ಸಿಗೆ ಹಾಕಿದ ತಕ್ಷಣ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮುದ್ದಿರೋದು ಯಾವುದು ಫೈನ್ ಪೌಡರ್ ಆಗಲ್ಲ. ಓಕೆ, ನೀವೇನಾದರೂ ಬೆಲ್ಲ ಹಾಕಿದರೆ ಇದು ಕಲರ್ ಚೇಂಜ್ ಆಗುತ್ತೆ, ಆಯಿತಾ? ಇವಾಗ ಜಸ್ಟ್ ಟ್ರೈ ಮಾಡಿ, ಬರ್ತದೆ. ಫ್ಲೇವರ್ ಅಂದರೆ ಕೈಗೆ ಸ್ವಲ್ಪ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.